ಆಗಿದ್ದ ರೋಷ ಈಗೆಲ್ಲಿ ಹೋಯಿತು? ಮಹಿಳಾ ಪತ್ರಕರ್ತರ ಢೋಂಗಿ ಸ್ತ್ರೀವಾದ. These past few weeks have lent a new voice to rights of women. Mahsa Amini's death has started a revolution. But it's not just the women in Iran. There are women in the Arab world, in Africa, Afghanistan, Pakistan, the Indian subcontinent who have realized that it is now or never. Women suffer even in the developed world, in the East and the Far East. To all those women, I say, stand up now. It is now or never. And I, today, stand up in solidarity with all these women and the fight for freedom. To women, life, freedom. Goodbye and take care. We're in conversation with the Foreign Minister of Iran, Abbas Araghchi. Thank you so much, Minister, sir, for joining us here in this conversation. ಈ ವಿಡಿಯೋ ನೋಡಿದ್ರಲ್ವಾ? ಈಕೆ ಒಬ್ಬ ಪತ್ರಕರ್ತೆ. ಮೊದಲ ವಿಡಿಯೋದಲ್ಲಿ ಹಿಜಾಬ್ ಬಗ್ಗೆ ರೋಷಾವೇಶ. ಮತ್ತು ಅದೇ ಮಹಿಳೆ ಅದೇ ಹಿಜಾಬ್ ಧರಿಸಿ ಮತ್ತೊಬ್ಬರನ್ನ ಇಂಟರ್ವ್ಯೂ ಮಾಡ್ತಿದ್ದಾರೆ. ಇವತ್ತು ನಾನು ಹೇಳೋದಕ್ಕೆ ಹೊರಟಿರೋದು ಇಂಥವರ ಸ್ತ್ರೀವಾದ ಅಥವಾ ಫೆಮಿನಿಸಂ ಬಗ್ಗೆ. ಇವರದ್ದು ನಿಜವಾದ ಸ್ತ್ರೀವಾದವಲ್ಲ, ಬದಲಿಗೆ ಭಾರತದ ಮಾಧ್ಯಮ ಲೋಕದಲ್ಲಿ ಆವರಿಸಿರುವ ಪರ್ಫಾರ್ಮೇಟಿವ್ ಫೆಮಿನಿಸಂ ಅಥವಾ ತೋರಿಕೆಯ ಫೆಮಿನಿಸಂ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಢೋಂಗಿ ಫೆಮಿನಿಸಂ ಅನ್ನೋದು ಈ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ. With all these women and the fight for freedom. To women, life, freedom. Goodbye and take care. We're in conversation with the Foreign Minister of Iran, Abbas Araghchi. Thank you so much, Minister, sir, for joining us here in this conversation. ಈಗ ಯಾರು ಗೊತ್ತಾ? ಇದು ಇಂಡಿಯಾ ಟುಡೇ ಸುದ್ದಿ ಸಂಸ್ಥೆಯ ವಿದೇಶಿ ಸುದ್ದಿ ಸಂಪಾದಕಿ ಗೀತಾ ಮೋಹನ್. 2022ರಲ್ಲಿ ಇರಾನ್ನಲ್ಲಿ ಮಹಿಳೆಯರು ಹಿಜಾಬ್ ವಿರುದ್ಧ ಹೋರಾಡುತ್ತಿದ್ದಾಗ ಸ್ಟುಡಿಯೋದಲ್ಲಿ ಕುಳಿತು ನೇರ ಪ್ರಸಾರದಲ್ಲೇ ತನ್ನ ಕೂದಲನ್ನ ಕತ್ತರಿಸಿ ಕ್ರಾಂತಿಕಾರಿ ಎನಿಸಿಕೊಂಡಿದ್ರು. To women, life, freedom. Goodbye and take care. ಆದ್ರೆ 2026ರಲ್ಲಿ ಅಂದ್ರೆ ಈಗ ಅದೇ ಇರಾನ್ನ ವಿದೇಶಾಂಗ ಸಚಿವರನ್ನ ಇಂಟರ್ವ್ಯೂ ಮಾಡೋದಕ್ಕೆ ಟೆಹರಾನ್ಗೆ ಹೋದಾಗ ಗೀತಾ ಮೋಹನ್ ತಲೆಗೆ ಹಿಜಾಬ್ ಧರಿಸಿಬಿಟ್ಟಿದ್ದಾರೆ. We're in conversation with the Foreign Minister of Iran, Abbas Araghchi. Thank you so much, Minister, sir, for joining us here in this conversation. ಹಾಗಾದ್ರೆ ಲೈವ್ ಪ್ರೋಗ್ರಾಂನಲ್ಲಿ ಕ್ಯಾಮರಾ ಮುಂದೆ ತೋರಿದ ಆ ರೋಷಾವೇಶ ಎಲ್ಲಿ ಹೋಯ್ತು? ಹಾಗೆ ಕೂದಲು ಕತ್ತರಿಸಿದ್ದು ಕೇವಲ TRPಗಾಗಿನಾ? ಇದೇ ಸ್ತ್ರೀವಾದ ಇರಾನ್ಗೆ ಹೋದಾಗ ಎಲ್ಲಿ ಹೋಯಿತು? ಇದು ಕೇವಲ ಗೀತಾ ಮೋಹನ್ ಕಥೆಯಲ್ಲ. ಭಾರತದಲ್ಲಿ ಇಂತಹ ಅನೇಕ ಲಿಬರಲ್ ಫೆಮಿನಿಸ್ಟ್ಗಳಿದ್ದಾರೆ. ಅವರ ಬಗ್ಗೆ, ಅವರ ಸ್ತ್ರೀವಾದದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಮಾಡಿ. ಇಂಥದ್ದೇ ಆಸಕ್ತಿಕರ ಮಾಹಿತಿಗಳಿಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಗೀತಾ ಮೋಹನ್ ಮತ್ತು ಅವರ ಸೆಲೆಕ್ಟಿವ್ ಫೆಮಿನಿಸಂ. ಗೀತಾ ಮೋಹನ್ ಅವರ ಈ ಬದಲಾವಣೆ ಇದೆಯಲ್ವಾ, ಇದು ಬೂಟಾಟಿಕೆಯನ್ನ ತೋರಿಸುತ್ತೆ. ಇರಾನ್ನಲ್ಲಿ ಮಹಿಳೆಯರು ಹಿಜಾಬ್ ಕಿತ್ತೆಸೆದಾಗ ಇಲ್ಲಿಂದ ಬೆಂಬಲ ಕೊಡೋದು. ಆದರೆ ಇಲ್ಲಿರುವ ಮುಸ್ಲಿಂ ಮಹಿಳೆಯರು ಬುರ್ಖಾ ತೊಟ್ಟು ಓಡಾಡಿದ್ರೆ ಅದು ಧಾರ್ಮಿಕ ಸ್ವಾತಂತ್ರ್ಯ ಅನ್ನೋದು. ಭಾರತದಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಟ್ರಿಪಲ್ ತಲಾಕ್ ಹೆಸರಿನಲ್ಲಿ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಕಂಡೂ ಕಾಣದಂತೆ ಗಪ್ ಚುಪ್ ಆಗೋದು. ಇದನ್ನೇ ತೋರಿಕೆ ಸ್ತ್ರೀವಾದ ಅಂತ ಕರೆದಿದ್ದು. ಬರ್ಖಾದತ್ ಮತ್ತು ಅವರ ನಿಲುವು. ಈ ಲಿಬರಲ್ ಫೆಮಿನಿಸ್ಟ್ಗಳ ಪಟ್ಟಿಯಲ್ಲಿ ಬರ್ಖಾದತ್ ಕೂಡ ಇದ್ದಾರೆ. ದಶಕಗಳಿಂದ ಮಾಧ್ಯಮ ಕ್ಷೇತ್ರದಲ್ಲಿರುವ ಇವರು ಹಿಂದೂ ಧರ್ಮದ ಸಣ್ಣ ಆಚರಣೆಯನ್ನೂ ಕೂಡ ಪಿತೃಪ್ರಧಾನ ಅಂತ ಲೇವಡಿ ಮಾಡ್ತಾರೆ. ಆದರೆ ಮುಸ್ಲಿಂ ಮಹಿಳೆಯರ ವಿಷಯಕ್ಕೆ ಬಂದಾಗ ಇವರು ತೋರುವಂತಹ ಜಾಗರೂಕತೆ ಇದೆಯಲ್ವಾ, ಅದು ಆಶ್ಚರ್ಯ ಹುಟ್ಟಿಸುತ್ತೆ. ಕಾಶ್ಮೀರಿ ಹಿಂದೂ ಮಹಿಳೆಯರ ಮೇಲೆ ನಡೆದ ಅತ್ಯಾಚಾರಗಳ ಬಗ್ಗೆ ಇವರು ಯಾವತ್ತಾದರೂ ಧ್ವನಿ ಎತ್ತಿದ್ದಾರಾ? ಇಲ್ಲ. ಬದಲಿಗೆ ಅದನ್ನ ರಾಜಕೀಯ ಕಾರಣ ನೀಡಿ ಮುಚ್ಚಿ ಹಾಕುವುದಕ್ಕೆ ಪ್ರಯತ್ನಿಸ್ತಾರೆ. ತ್ರಿವಳಿ ತಲಾಖನ್ನ ರದ್ದುಗೊಳಿಸಬೇಕು ಅಂತ ಮೋದಿ ಸರ್ಕಾರ ಕಾನೂನು ತಂದಾಗ ಏನಂದ್ರು? ಮೋದಿ ಸರ್ಕಾರ ಮುಸ್ಲಿಮರ ಧಾರ್ಮಿಕ ಹಕ್ಕುಗಳಲ್ಲಿ ಹಸ್ತಕ್ಷೇಪ ಮಾಡ್ತಿದೆ ಅಂತ ಬಿಂಬಿಸೋದಕ್ಕೆ ಪ್ರಯತ್ನಿಸಿದ್ರು. ಇದು ಇವರ ಢೋಂಗಿ ಸ್ತ್ರೀವಾದ. ದ್ರೌಪದಿ ವಸ್ತ್ರಾಪಹರಣ ಮತ್ತು ಹಿಜಾಬ್. ನಟಿ ಸ್ವರಾ ಭಾಸ್ಕರ್ ಬಗ್ಗೆ ಮಾತಾಡಲೇಬೇಕು. ಇವರು ಪತ್ರಕರ್ತೆಯಲ್ಲದಿದ್ರೂ ಲಿಬರಲ್ ಮಾಧ್ಯಮಗಳ ಕಣ್ಮಣಿ. ಕರ್ನಾಟಕದ ಹಿಜಾಬ್ ವಿವಾದದ ಸಮಯದಲ್ಲಿ ಇವರು ಹಿಜಾಬ್ ತೆಗೆಸುವುದನ್ನ ದ್ರೌಪದಿ ವಸ್ತ್ರಾಪಹರಣಕ್ಕೆ ಹೋಲಿಸಿದ್ರು.
ಅಂದ್ರೆ ಮುಸ್ಲಿಂ ಮಹಿಳೆ ಬುರ್ಖಾದ ಒಳಗೆ ಬದುಕು ಕಟ್ಟಿಕೊಳ್ಬೇಕು ಅನ್ನೋದು ಯಾವ ಸೀಮೆ ಸ್ತ್ರೀವಾದ? ಶಿಕ್ಷಣ ಮುಗಿಸಿ ಹೊರಬಂದಾಗ ಆಧುನಿಕ ಭಾರತದ ಮುಕ್ತ ಸಮಾಜದ ಮಹಿಳೆಯಾಗಿ ಕಾಣಿಸಿಕೊಂಡಿದ್ರು ಸ್ವರಾ ಭಾಸ್ಕರ್. ಆದ್ರೆ ಈಗ ಮದುವೆಯಾದ ಮೇಲೆ ಹಿಜಾಬ್, ಬುರ್ಕಾ ತೊಟ್ಟು ಅದೇ ಕತ್ತಲ ಮೂಲಭೂತವಾದಕ್ಕೆ ಶರಣಾಗಿದ್ದಾರೆ. ಇದು ಇವರ ಢೋಂಗಿ ಸ್ತ್ರೀವಾದ. ಲಿಬರಲ್ ಫೆಮಿನಿಸ್ಟ್ಗಳ ದ್ವಂದ್ವ ನಿಲುವು. ಇವರು ಶಬರಿಮಲೆಗೆ ಹೆಣ್ಣು ಮಕ್ಕಳ ಪ್ರವೇಶ ಯಾಕಿಲ್ಲ ಅಂತ ಈ ಸ್ತ್ರೀವಾದಿಗಳು ಕೂಗಾಡ್ತಾರೆ. ಆದ್ರೆ ಮಸೀದಿಗಳಿಗೆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಯಾಕೆ ಪ್ರವೇಶವಿಲ್ಲ ಅಂತ ಒಂದು ದಿನವೂ ಹೋರಾಟ ಮಾಡಿಲ್ಲ. ಹಿಂದೂ ಉತ್ತರಾಧಿಕಾರ ಕಾಯ್ದೆಯಲ್ಲಿನ ಲೋಪಗಳ ಬಗ್ಗೆ ಚರ್ಚಿಸ್ತಾರೆ. ಬಟ್ ಮುಸ್ಲಿಂ ಮಹಿಳೆಯರಿಗೆ ಆಸ್ತಿ ಹಕ್ಕಿನಲ್ಲಿರುವಂತಹ ಅಸಮಾನತೆ ಬಗ್ಗೆ ಮಾತನಾಡೋದಿಲ್ಲ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ರೆ ಇವರಿಗೆ ಅಲರ್ಜಿ. ಆದರೆ ಇಸ್ಲಾಂನಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹೆಸರಿನಲ್ಲಿ ಅನಿಷ್ಟ ಪದ್ಧತಿಗಳನ್ನು ಉಳಿಸೋದಕ್ಕೆ ತುದಿಗಾಲಲ್ಲಿ ನಿಲ್ತಾರೆ. ಇದೇ ಇವರ ಅಸಲಿ ಬಣ್ಣ. ಇವರು ಸೆಕ್ಯುಲರಿಸಂ ಎಂಬ ಮುಖವಾಡವನ್ನ ಹಾಕೊಂಡು ಸ್ತ್ರೀವಾದವನ್ನ ಒಂದು ರಾಜಕೀಯ ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ. ಮುಸ್ಲಿಂ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಯಾರಾದ್ರೂ ಧ್ವನಿ ಎತ್ತಿದ್ರೆ ಅವರನ್ನ ಕೋಮುವಾದಿಗಳು ಅಂತ ಕರೀತಾರೆ. ಸೊ ಸ್ತ್ರೀವಾದ ಅನ್ನೋದು ಎಲ್ಲಾ ಧರ್ಮದ ಎಲ್ಲಾ ವರ್ಗದ ಮಹಿಳೆಯರಿಗೂ ಸಮಾನವಾಗಿ ಅನ್ವಯವಾಗಬೇಕಲ್ವಾ? ಏನಂತೀರಿ? ಈ ಮಾಹಿತಿ ಬಗ್ಗೆ ಏನನ್ನಿಸ್ತು? ಕಾಮೆಂಟ್ನಲ್ಲಿ ತಿಳಿಸಿ.